ಈ ದಿನ ಮಧ್ಯಾಹ್ನ ಸುಮಾರು 2:30 ತರಳುಬಾಳು ಶಾಲೆಯ ಮುಂಭಾಗ ಲಲಿತಾ ಪ್ಯಾಲೇಸ್ ಕ್ರಾಸಿನ ಬಳಿ ಇರುವಂತಹ ಪಾರ್ಕಿನಲ್ಲಿ ಬೆಳೆದಿದ್ದ ಹುಲ್ಲನ್ನು ತೆಗೆಯಲು ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಅಲ್ಲಿಂದ ಹೊರಟು ಹೋಗಿರ್ತಾರೆ. ಆ ಬಿಗಿಯು ಈ ಪ್ರದೇಶದಲ್ಲಿ ಬೆಳೆದ ಎಲ್ಲ ಹುಲ್ಲು ಹಾಗೂ ಸಣ್ಣ ಸಣ್ಣ ಗಿಡಗಳನ್ನು ಅಪೋಷಣ ತೆಗೆದುಕೊಂಡು ಕೊನೆಗೆ ದೊಡ್ಡದಾದ ಬೃಹತ್ ಮರದ ಬುಡಕ್ಕೆ ಬೆಂಕಿ ತಗಲಿ ಆ ಮರವು ಸಹ ಬೆಂಕಿ ಹತ್ತಿ ಉರಿಯತೊಡಗಿತ್ತು. ಆ ಸಂದರ್ಭದಲ್ಲಿ ಶಿವಮೊಗ್ಗ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರು, ಸಹ ಕಾರ್ಯದರ್ಶಿಗಳು ಹಾಗೂ ಸಂಘದ ನಿರ್ದೇಶಕರುಗಳು ಅದೇ ಮಾರ್ಗವಾಗಿ ಬರ್ತಾ ಇದ್ದಾಗ ಮರ ಬೆಂಕಿಗೆ ಆಹುತಿ ಆಗ್ತಿರುವುದನ್ನು ಗಮನಿಸಿ ಸ್ಥಳದಲ್ಲೇ ಮುಖಮ ಹೂಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಕರೆ ಮೂಲಕ ಸ್ಥಳಕ್ಕೆ ಬರುವಂತೆ ತಿಳಿಸಿ ಅಗ್ನಿಶಾಮಕ ದಳದ ವಾಹನ ಸ್ಥಳಕ್ಕೆ ಬರುವವರೆಗೂ ತಾವುಗಳು ಸ್ಥಳದಲ್ಲಿಯೇ ಇದ್ದು ಬೆಂಕಿ ನಂದಿಸಲು ಪ್ರಯತ್ನ ಪಟ್ಟರು. ನಂತರ ಅಗ್ನಿಶಾಮಕ ದಳದ ವಾಹನ ಬಂದ ಕೂಡಲೇ ರಭಸದಿಂದ ಹಾಗೂ ಫೋನ್ ಕಡೆಗೆ ಸ್ಪಂದಿಸಿ ತಡ ಮಾಡದೆ ತುರ್ತಾಗಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಗೂ ಸಹ ಧನ್ಯವಾದಗಳು ತಿಳಿಸಿದ್ದಾರೆ. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ಏನು ಯಾರಿಗೆ ಮಾಡಿದೆ ಫೋನ್? ಗಿಡಗಳು ಸಾಕ್ತಕ್ಕೂ ಅಷ್ಟೇ, ಗಿಡಗಳು ಸುಡುವಂಥ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಟಿನ ಓನರ್ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಈ ಮರ ಸುಟ್ಟೋಗೋದಕ್ಕೆ ಕಾರಣ ಆಗಿದಾರಲ್ಲ ಅವ್ರ ಬಗ್ಗೆ ಅವ್ರ ವಿರುದ್ಧ ಕ್ರಮ ತಗೊಳ್ರಿ ದಯಮಾಡಿ. ಇವತ್ತು ಮರಗಳು ಹಾಳಾಗಿ ಜನ ನಿಲ್ಲೋದಕ್ಕೆ ಜಾಗ ಇಲ್ಲ, ಬಿಸಿಲಿಗೆ ಜಾಸ್ತಿ ಆಗಿ ಜನಗಳು ಸಾಯ್ತಾ ಇದ್ದಾರೆ. ಹಾಗಾಗಿ ಇವ್ರ ಮೇಲೆ ಆದಷ್ಟು ಬೇಗ ತುರ್ತು ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ನೋಡಿದ್ವಲ್ಲ ಗಿಡ ಇದು ಒಂದು 50 ವಿಡಿಯೋ